ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ಫುಲ್ ಮೂನ್ ಸ್ಪೆಷಲ್ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಅಂತ ಹೇಳ್ತಾ, ಇಂದಿನ ರೀಡಿಂಗ್ ನಲ್ಲಿ ನಾವು ನೋಡೋದು ಏನು ಅಂದ್ರೆ, ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದಾರೋ ಹೃದಯದಲ್ಲಿ ಅವರು ಈಗ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಎಂಬ ವಿಶೇಷ ವಿಷಯದ ಬಗ್ಗೆ ನಾವು ಇವತ್ತು ರೀಡಿಂಗ್ ಮಾಡೋಣ. ಈ ರೀಡಿಂಗ್ ಮೂಲಕ ನಿಮ್ಮ ಸ್ಪೆಷಲ್ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ, ಅವರ ಹಾರ್ಟ್ ನಲ್ಲಿ ಇನ್ನೂ ಫೀಲಿಂಗ್ಸ್ ಇದೆಯಾ, ನಿಮ್ಮ ಕನೆಕ್ಷನ್ ಯಾವ ಡೈರೆಕ್ಷನ್ಗೆ ಸಾಗ್ತಾ ಇದೆ ಎಂಬುದರ ಬಗ್ಗೆ ಗೈಡೆನ್ಸ್ ಪಡೆಯೋಣ. ಈ ಟ್ಯಾರೋ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಸಿಚುಯೇಷನ್ಗೆ ರೆಸನೇಟ್ ಆಗುವ ಮೆಸೇಜ್ ಮಾತ್ರ ನೀವು ತಗೋಬೇಕಾಗುತ್ತೆ. ಎಲ್ಲರಿಗೂ ಒಂದೇ ರೀತಿ ಮ್ಯಾಚ್ ಆಗ್ಬೇಕು ಅಂತ ಏನು ಇಲ್ಲ. ಸೊ ರೀಡಿಂಗ್ ಶುರು ಮಾಡುವ ಮೊದಲು ನಿಮ್ಮ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಇರುವ ಯಾವ ವ್ಯಕ್ತಿ ಇದ್ದಾರೆ ಅವ್ರನ್ನ ನೆನಪಿಸ್ಕೊಳ್ಳಿ. ಒಂದು ಡೀಪ್ ಬ್ರೆತ್ ತಗೊಂಡು ಯೂನಿವರ್ಸ್ಗೆ ನಿಮ್ಮ ಇಂಟೆನ್ಷನ್ ಅನ್ನು ಹೇಳಿ, ನಂತರ ನಿಮಗೆ ಹೆಚ್ಚು ಅಟ್ರಾಕ್ಷನ್ ಆಗುವ ಅವರ ಫೋಟೋ ಇದ್ರೆ ಅವ್ರ ಹೆಸರನ್ನ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಮ್ಮ ಚಾನೆಲ್ಗಾಗಿ ಹೊಸಬ್ರಾಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕಮೆಂಟ್ ನಲ್ಲಿ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗ್ಬೋದು. ಫಸ್ಟ್ ಕಾರ್ಡ್ 6 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಸೆಕೆಂಡ್ ಕಾರ್ಡ್ 2 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಮತ್ತೆ ಲವರ್ ಕಾರ್ಡ್ ಬರ್ತಾ ಇದೆ, ಅಂಡ್ ದ ಲಾಸ್ಟ್ ಕಾರ್ಡ್ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇದು ಕಾಂಟ್ಯಾಕ್ಟ್ ಅಲ್ಲಿ ಇರೋರಾಗಿರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಾಗಿರ್ಬೋದು, ಸೊ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ಪ್ರೀತಿ ಬಗ್ಗೆ ಆಗಿರ್ಬೋದು. ಸೊ ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದ್ದಾರೆ, ಅವರ ಎನರ್ಜೀಸ್ ಏನಿದೆ, ಈ ಫುಲ್ ಮೂನ್ ಅಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಈ ಕಾರ್ಡ್ ಸ್ಪ್ರೆಡ್ ನೋಡಿ, ಇಲ್ಲಿ ಫಸ್ಟ್ನೇ ಕಾರ್ಡ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಮನಸ್ಸಿನ ವ್ಯಕ್ತಿಯ ಹೃದಯದಲ್ಲಿ ಏನಿದೆ ಇವಾಗ ಅಂದ್ರೆ, ನಿಮ್ಮ ಮನಸ್ಸಿನ ವ್ಯಕ್ತಿ ಈಗ ಒಂದು ಟ್ರಾನ್ಸಿಷನ್ ಫೇಸ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಜೀವನದಲ್ಲಿ ಕೆಲವು ಚೇಂಜಸ್ ನಡೀತಾ ಇದೆ. ಹಳೆಯ ನೋವಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಅಥವಾ ಸ್ಟ್ರೆಸ್ ನಿಂದ ಹೊರಬರಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ತಮ್ಮ ಮನಸ್ಸಿಗೆ ಶಾಂತಿ ಬೇಕು ಎಂದು ಫೀಲ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅವರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಕೂಡ ಇದೆ. ಒಂದ್ ಕಡೆ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಪ್ರಾಕ್ಟಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಲೈಫ್ ಸಿಚುಯೇಷನ್ಸ್ ಅನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಅವರು ಇಮಿಡಿಯೇಟ್ ಡಿಸಿಷನ್ ತೆಗೆದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ವಿಷಯ ಏನು ಅಂತ ಅಂದ್ರೆ, ಇಲ್ಲಿ ನೋಡ್ಬೋದು, ಇಲ್ಲೂ 2 ಆಫ್ ಪೆಂಟಿಕಲ್ಸ್ ಬಂದಿದೆ, ಇಲ್ಲೂ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಅವರು ಈಗ ಸೈಲೆನ್ಸ್ ನಲ್ಲಿ ಇದ್ರೂ ಕೂಡ ಅದು ಫೀಲಿಂಗ್ಸ್ ಇಲ್ಲ ಎನ್ನೋ ತರ ಏನೂ ಇಲ್ಲ. ಅವರು ಮನಸ್ಸಿನಲ್ಲಿ ಇಂಡಿಸಿಷನ್ಸ್ ಇದೆ, ಅಂದ್ರೆ ಯಾವ್ದಕ್ಕೂ ನಿಮ್ಗೆ ಡಿಸಿಷನ್ ಬರಲ್ಲ. ಸೊ ತುಂಬಾನೇ ಹೋಲ್ಡ್ ಮಾಡ್ತಾರೆ. ಸೊ ಅವ್ರಿಗೆ ಯಾವ್ದಕ್ಕೂ ಆನ್ಸರೇ ಕೊಡೋದಿಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರನೇ ಇಲ್ಲ. ಉತ್ತರ ಇದ್ರೂನು ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಆ ತರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮುಂದೆ ಹೋಗ್ಬೇಕಾ, ಕಾಂಟ್ಯಾಕ್ಟ್ ಮಾಡ್ಬೇಕಾ, ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಇನ್ನು ವೇಟ್ ಮಾಡ್ಬೇಕಾ ಎಂಬ ಪ್ರಶ್ನೆಗಳು ಅವರನ್ನ ತುಂಬಾ ಕಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ಈ ರೀಡಿಂಗ್ ನಲ್ಲಿ ತುಂಬಾ ಪಾಸಿಟಿವ್ ಸೈನ್ ಕೂಡ ಇದೆ. ಏನಕ್ಕಂದ್ರೆ ಇಲ್ಲಿ ಲವರ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಕನೆಕ್ಷನ್ ಅವರಿಗೆ ಆರ್ಡಿನರಿ ಅಲ್ಲ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮಿಬ್ಬರ ನಡುವೆ ಒಂದು ಸ್ಟ್ರಾಂಗ್ ಸ್ಟ್ರಾಂಗ್ ಎಮೋಷನಲ್ ಬಾಂಡ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಅದನ್ನ ಫೀಲ್ ಕೂಡ ಮಾಡ್ತಾರೆ, ಆದ್ರೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ನಿಮ್ಮನ್ನು ನೆನೆಸಿದಾಗ ಅವರ ಹಾರ್ಟ್ ನಲ್ಲಿ ಲವ್, ಕೇರ್ ಮತ್ತು ಅಟ್ಯಾಚ್ಮೆಂಟ್ ಇನ್ನೂ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಮುಂದೆ ಏನಾಗ್ಬೋದು, ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಒಂದಲ್ಲ ಒಂದ್ ದಿವಸ, ಸ್ವಲ್ಪ ವೀಕ್ಸ್ ಬಿಟ್ಟು, ಸ್ವಲ್ಪ ಮಂತ್ಸ್ ಬಿಟ್ಟು ಮುಂದೆ ಒಂದು ಹೊಸ ಬಿಗಿನಿಂಗ್ ಕಾಣ್ತಾ ಇದೆ. ಎಮೋಷನಲ್ ಹೀಲಿಂಗ್ ಆದ ನಂತರ ಅವರು ತಮ್ಮ ಫೀಲಿಂಗ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡಲು ಅಥವಾ ರಿಲೇಶನ್ಶಿಪ್ ಬಗ್ಗೆ ಹೊಸ ಅವಕಾಶ ಕೊಡಲು ಮನ್ಸ್ ಮಾಡ್ತಾರೆ. ಸೊ ಏಸ್ ಆಫ್ ಕಪ್ಸ್ ಎನರ್ಜಿ ಇಲ್ಲಿ ಹೊಸ ಎಮೋಷನಲ್ ಓಪನಿಂಗ್ ಆಗ್ತಾ ಇದೆ. ಸಿನ್ಸಿಯರ್ ಆಗಿ ಫೀಲಿಂಗ್ಸ್ ಮತ್ತೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅನ್ನು ಸೂಚಿಸ್ತಾ ಇದೆ. ಸೊ ನೀವು ತಾಳ್ಮೆಯಿಂದ ಇರಿ, ಖಂಡಿತ
ನಿಮ್ಮ ಪಾರ್ಟ್ನರ್ ಇವತ್ತು ಏನೇ ಕನ್ಫ್ಯೂಷನ್ಸ್ ಇರ್ಬೋದು, ಎಕ್ಸ್‌ಪ್ರೆಸ್ ಮಾಡಕ್ಕಾಗದೆ ಇರ್ಬೋದು, ಅವರಿಗೆ ಇಲ್ಲಿ 2 ಕಾರ್ಡ್ಸ್ ನೋಡಿ, ಅವ್ರಿಗೆ ಪ್ರೀತಿ ಇದೆ, ಅವರು ಆ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡ್ತಾರೆ. ಸಮಯ ಕೊಡಿ, ಸಮಯನ ಬೇರೆಯವ್ರ ಕಡೆ ವಾಲಿಸ್ಬೇಡಿ ಅಂತ ಹೇಳ್ತಾ, ಸೊ ಈ ಫುಲ್ ಮೂನ್ ಮೆಸೇಜ್ ನಿಮ್ಗೆ ಏನ್ ಬರ್ತಾ ಇದೆ ಅಂತ ನೋಡಿದ್ರೆ, ಯೂನಿವರ್ಸ್ ಹೇಳ್ತಾ ಇರೋದು ಒಂದೇ, ಯಾವ ವಿಚಾರಕ್ಕೂ ಫೋರ್ಸ್ ಮಾಡ್ಬೇಡಿ. ಡಿವೈನ್ ಟೈಮಿಂಗ್ ಅನ್ನ ಟ್ರಸ್ಟ್ ಮಾಡಿ. ಕೆಲವೊಮ್ಮೆ ಸೈಲೆನ್ಸ್ ಕೂಡ ಹೀಲಿಂಗ್ ಪ್ರಾಸೆಸ್‌ನ ಒಂದು ಭಾಗವಾಗಿರುತ್ತೆ. ಸೊ ಸರಿಯಾದ ಸಮಯ ಬಂದಾಗ ಎಮೋಷನ್ಸ್ ಹೊರಗೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಓವರ್ ಆಲ್ ಎನರ್ಜಿ ನಾವು ನೋಡೋದಾದ್ರೆ, ನಿಮ್ಮನ್ನು, ನಿಮ್ಮ ಪಾರ್ಟ್ನರ್, ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿನ ನೀವು ನೆನೆಸ್ಕೊಂಡಿದ್ರೋ ಅವರು ಇನ್ನೂ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ದಾರೆ. ಕನ್ಫ್ಯೂಷನ್ ಮತ್ತೆ ಇಂಡಿಸಿಷನ್ ಇದೆ ಅವರ ಮನಸ್ಸಲ್ಲಿ. ಫೀಲಿಂಗ್ಸ್ ಇನ್ನೂ ಅಲೈವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಲಿಂಗ್ ಆದ ನಂತರ ಪಾಸಿಟಿವ್ ಎಮೋಷನಲ್ ಬಿಗಿನಿಂಗ್ಗೆ ಅವಕಾಶ ಕಾಣ್ತಾ ಇದೆ. ಸೊ ಈ ರೀಡಿಂಗ್ ಜನರಲ್ ಗೈಡೆನ್ಸ್ ಮಾತ್ರ ಆಗಿರುತ್ತೆ. ನಿಮ್ಮ ಜೀವನಕ್ಕೆ ಮತ್ತೆ ಹೇಳ್ತಿದ್ದೀನಿ, ರೆಸನೇಟ್ ಆಗುವ ಭಾಗವನ್ನ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪಾಸಿಟಿವ್ ಎನರ್ಜಿಯೊಂದಿಗೆ ಮುಂದೆ ಸಾಗಿರಿ ಅಂತ ಹೇಳ್ತಾ, ಸೊ ಇವತ್ತು ಹುಣ್ಣಿಮೆ ಇರೋದ್ರಿಂದ ಸೊ ಲವ್ ರಿಚುವಲ್ಸ್ ನಡೀತಾ ಇರುತ್ತೆ, ಪೂಲ್ ರಿಚುವಲ್ಸ್ ಕೂಡ ಇರುತ್ತೆ. ಸೊ ನಿಮಗೆ ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮನ್ನ ಹೆಸರನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ, ಸೊ ನಿಮ್ಮ ಲವ್ ಬಾಂಡ್ಗೆ ನಾವು ನಿಮ್ಮ ಹೆಸರನ್ನ ಹೇಳಿ ನಾವು ಆ ರಿಚುವಲ್ನ ಮಾಡ್ತೀವಿ. ಇದಕ್ಕೆ ಯಾವುದೇ ತರ ಚಾರ್ಜಸ್ ಇಲ್ಲ. ಸೊ ಜಸ್ಟ್ ಕಮೆಂಟ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಸಾಕು ಅಂತ ಹೇಳ್ತಾ, ಸೊ ಏಂಜಲ್ ಗೈಡೆನ್ಸ್ ಕಡೆಯಿಂದ ಯಾವ ನಂಬರ್ ಬರ್ತಾ ಇದೆ, ಸೊ ಇದು ನಿಮಗೆ ಏನ್ ಗೈಡೆನ್ಸ್ ಕೊಡ್ತಾ ಇದೆ, ಈ ಫುಲ್ ಮೂನ್ ಎನರ್ಜಿಯಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಸೊ ನಾನು ಇಲ್ಲಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ್ದು ಕನೆಕ್ಟ್ ಆಗುತ್ತೋ ಆ ನಂಬರ್ನ ಕಮೆಂಟ್ ಅಲ್ಲಿ ಹಾಕಿ ಕ್ಲೇಮ್ ಮಾಡ್ಕೊಳ್ಳಿ. 0440 ಅಂತ ಬರ್ತಾ ಇದೆ, ಗಟ್ ಫೀಲಿಂಗ್ ಬಗ್ಗೆ ಬರ್ತಾ ಇದೆ. ಸೊ 3333 ಸೋಷಿಯಲ್ ಸ್ಕಿಲ್ಸ್ ಅಂತ ಬರ್ತಾ ಇದೆ. ಅಂಡ್ 1515 ಬಿಗ್ ಬ್ರೇಕ್ ಅಂತ ಬರ್ತಾ ಇದೆ. ಸೊ ಇದು ನೋಡೋಣ, ಚೆಕ್ ಮಾಡೋಣ. ನಿಮ್ಗೆ ಯಾವ ಕಾರ್ಡ್ ಕನೆಕ್ಟ್ ಆಗುತ್ತೋ ಆ ಕಾರ್ಡ್ ನಂಬರ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಸೊ ಇಲ್ಲಿ 0440 ಅಂತ ಬಂದಿದೆ. ಗಟ್ ಫೀಲಿಂಗ್, ನಿಮಗೆ ಏನ್ ಅನಿಸ್ತಾ ಇದೆ, ನಿಮ್ಮ ಮನಸ್ಸಲ್ಲಿ ಏನ್ ಅನಿಸ್ತಿದೆ, ಸೊ ಅದನ್ನ ನೀವು ಟ್ರಸ್ಟ್ ಮಾಡಿ. ನಿಮ್ಮ ಇಂಟ್ಯೂಷನ್ ನ ನೀವು ಟ್ರಸ್ಟ್ ಮಾಡಿ. ಸೊ ನೀವು ಒಬ್ರೇ ಅಲ್ಲ, ನಿಮ್ಮ ಜೊತೆಗೆ ನೀವು ನಂಬಿರುವಂತ ದೇವ್ರು ನಿಮ್ಮ ಜೊತೆಲಿದ್ದಾರೆ. ನೀವು ಮಾಡ್ತಿರುವ ಹಾರ್ಡ್ ವರ್ಕ್ ಇರ್ಬೋದು, ಪ್ರೇಯರ್ಸ್ ಇರ್ಬೋದು, ಎಫರ್ಟ್ಸ್ ಇರ್ಬೋದು, ವ್ಯರ್ಥ ಆಗ್ತಾ ಇಲ್ಲ. ಈಗ ಪೇಷನ್ಸ್ ಇಡಿ, ನಿಮ್ಮ ಜೀವನಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಆಗ್ತಾ ಇದೆ. ಫಿಯರ್ ಮತ್ತು ಸೆಲ್ಫ್ ಡೌಟ್ ಅನ್ನ ಬಿಡಬೇಕಾಗುತ್ತೆ. ನಿಮ್ಮ ಮೇಲೆ ನಂಬಿಕೆನ ಇಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲಿ 333 ಅಂತ ಬರ್ತಾ ಇದೆ. ಸೊ ಈ ಸಂಖ್ಯೆ ಏನಾಗ್ತಾ ಇದೆ ಅಂದ್ರೆ ಡಿವೈನ್ ಸಪೋರ್ಟ್ ಮತ್ತೆ ಬ್ಲೆಸ್ಸಿಂಗ್ ನ ಸಂಕೇತ ಆಗಿರುತ್ತೆ. ನಿಮ್ಮ ಪ್ರೇಯರ್ಸ್, ಸೊ ಆಲ್ರೆಡಿ ದೇವರು ಕೇಳಿಸ್ಕೊಂಡಿದ್ದಾರೆ, ಡಿವೈನ್ ಎನರ್ಜಿ ಕೇಳಿಸ್ಕೊಂಡಿದ್ದಾರೆ, ಯೂನಿವರ್ಸ್ ಕೇಳಿಸ್ಕೊಂಡಿದ್ದಾರೆ. ನಿಮ್ಮ ಟ್ಯಾಲೆಂಟ್ಸ್ ಇರ್ಬೋದು, ಗಿಫ್ಟ್ಸ್ ಇರ್ಬೋದು, ಇಲ್ಲ ಇನ್ನರ್ ವಿಸ್ಡಮ್ ಇರ್ಬೋದು, ನಿಮ್ಮ ಮನಸ್ಸಿನ ಮಾತಿರ್ಬೋದು, ಅವೆಲ್ಲವನ್ನು ನೀವು ನಂಬಿ ಖಂಡಿತ ನಿಮಗೆ ದೇವರು ಬ್ಲೆಸ್ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಅಪರ್ಚುನಿಟೀಸ್ ಬರುತ್ತೆ. ಸೊ ನಿಮ್ಮ ಹಾರ್ಟ್ ಹೇಳುವುದನ್ನು ನೀವು ಕೇಳಿ, ಯೂನಿವರ್ಸ್ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಗೈಡ್ ಮಾಡ್ತಾರೆ ಅನ್ನೋದು ಇಲ್ಲಿ ಈ ಮೆಸೇಜ್ ಬರ್ತಾ ಇದೆ. ಸೊ ಇಲ್ಲಿ 1515 ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ನಿಮ್ಮ ಗಟ್ ಫೀಲಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇಲ್ಲಿ ದೇವರು ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ನೀವೇನ್ ಕೇಳ್ತಾ ಇದ್ದೀರೋ ಎಕ್ಸೈಟ್ಮೆಂಟ್ಸ್ ಎಲ್ಲಾನು ಬರ್ತಾ ಇದೆ. ಇಲ್ಲಿ ಬಿಗ್ ಬ್ರೇಕ್ ಏನು ಅಂದ್ರೆ ಬಿಗ್ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಹಳೆಯ ನೆಗೆಟಿವ್ ಪ್ಯಾಟರ್ನ್ಸ್ ಇರ್ಬೋದು, ಟಾಕ್ಸಿಕ್ ಸಿಚುಯೇಷನ್ಸ್ ಇರ್ಬೋದು, ಇಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಇರ್ಬೋದು, ಎಲ್ಲವನ್ನು ಬಿಟ್ಬಿಡಿ. ಸೊ ಹೊಸ ಬಿಗಿನಿಂಗ್ಸ್, ಗ್ರೋತ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಪರ್ಚುನಿಟೀಸ್ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಜೀವನಕ್ಕೆ ನೆಕ್ಸ್ಟ್ ಬರುವಂತ ಅಪರ್ಚುನಿಟೀಸ್ ನ ಗ್ರ್ಯಾಬ್ ಮಾಡಿ. ಯಾವುದಕ್ಕೂ ಭಯ ಪಟ್ಕೋಬೇಡಿ. ಸೊ ಒಳ್ಳೇದಕ್ಕೆ ಯಾವತ್ತೂ ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಬೇರೆಯವ್ರು ಏನ್ ತಿಳ್ಕೊಂತಾರೆ, ಹೇಗ್ ತಗೊಳ್ತಾರೆ ಅನ್ನೋದನ್ನು ನೀವು ಕೇರ್ ಮಾಡ್ಬೇಡಿ. ಓಪನ್ ಹಾರ್ಟ್ ಇಂದ ಅಕ್ಸೆಪ್ಟ್ ಮಾಡಿ. ಏನಕ್ಕಂದ್ರೆ ಇದು ನಿಮ್ಮ ಲೈಫ್, ನೀವು ಖುಷಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಓವರ್ ಆಲ್ ಈ 3 ಕಾರ್ಡ್ಸ್ ಎನರ್ಜೀಸ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮೆಸೇಜ್, ನೀವು ಡಿವೈನ್ ಟೈಮಿಂಗ್ ನ ಟ್ರಸ್ಟ್ ಮಾಡಿ. ಸೊ ನಿಮ್ಮ ಪ್ರೇಯರ್ಸ್ಗೆ ಉತ್ತರ ಬರ್ತಾ ಇದೆ. ಪಾಸಿಟಿವ್ ಮೈಂಡ್ ಸೆಟ್ ಇಂದ ಮೇಂಟೈನ್ ಮಾಡಿ. ಹಳೆಯದನ್ನ ಬಿಟ್ಟುಬಿಡಿ, ಹೊಸದನ್ನ ಸ್ವಾಗತಿಸಕ್ಕೆ ರೆಡಿ ಆಗಿ. ನಿಮ್ಮ ಇಂಟ್ಯೂಷನ್ ಅನ್ನ ಇಗ್ನೋರ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನಡೀತಿರುವ ಬದಲಾವಣೆಗಳು ಇರ್ಬೋದು, ನಿಮ್ಮ
ಹೈಯೆಸ್ಟ್ ಗುಡ್ಗಾಗಿ ಅಂತ ನೀವು ಭಾವಿಸಿ. ಸೊ ಇದ್ರ ಜೊತೆಗೆ ನೀವು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇವತ್ತು ಅಫರ್ಮೇಷನ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಇಷ್ಟು ಹೇಳಿ ಬರ್ಕೊಳ್ಳಿ, ಇಲ್ಲಾಂದ್ರೆ ಇದನ್ನ ಮತ್ತೆ ರಿಪೀಟ್ ಹಾಕೊಂಡು ನೀವು ಕೇಳಿಸ್ಕೋಬೇಕಾಗುತ್ತೆ. ಸೊ ಅಫರ್ಮೇಷನ್ ಖಂಡಿತ ಮಾಡಿ. ಇವತ್ತು ಫುಲ್ ಮೂನ್ ಇದೆ. ಸೊ ನೀವು ಅನ್ಕೊಂಡಿದ್ದು ಖಂಡಿತ ಆಗುತ್ತೆ. ನಾನು ಯೂನಿವರ್ಸ್ ಮತ್ತು ನನ್ನ ಗಾರ್ಡಿಯನ್ ಏಂಜಲ್ಸ್, ಇಲ್ಲ ನಾನು ನಂಬೋ ದೇವರು, ಅವರು ನನಗೆ ಮಾರ್ಗದರ್ಶನವನ್ನು ನಂಬುತ್ತೇನೆ. ಸೊ ನನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಪ್ರೀತಿಯಿಂದ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ನೀವು ಇದನ್ನ 3 ಟೈಮ್ಸ್ ಆರ್ 6 ಟೈಮ್ 9 ಟೈಮ್ ಅಲ್ಲಿ ಹೇಳಿ. ಸೊ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.